ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಷಾ ಮದನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಾ ಮದನ್. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ವಿಡಿಯೋ ಮಾಡಿದ್ದೀನಿ. ಅದೇನೆಂದರೆ ತಲೆಕಾಲು ಸಾರು ಮಾಡೋದು ಅಂದರೆ ಯಾರು ಮಾಡೋದು? ನಮ್ಮ ಯಜಮಾನ್ರು ಮಾಡೋದು. ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯಬೇಕು. ಆಮೇಲೆ ಮೆಣಸು ಮತ್ತು ಲವಂಗ ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಎಷ್ಟು ತಗೊಂಡಿದ್ದೀರಾ ಬೆಳ್ಳುಳ್ಳಿ? ಒಂದು ಗೆಡ್ಡೆ ಹಾಕೋದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈರುಳ್ಳಿ ಹಾಕೋದು. ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪದು ಇಷ್ಟು ದಪ್ಪ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ 4-5 ಲವಂಗ, ಒಂದು 10 ಕಾಳು ಮೆಣಸು, ಇಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಡ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಮತ್ತು ಇದಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲನೂ ಇನ್ಕ್ಲೂಡ್ ಮಾಡಿ ಫುಲ್ಲು ನೀಟಾಗಿ ರುಬ್ಬಿಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಡೆಯುತ್ತೆ ಮುಂದೆ. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಜೋರ ಮಾತಾಡಿ. ಚೆನ್ನಾಗಿ ತೊಳಿಬೇಕು. ಸ್ಟಾಪ್ ಮಾಡು. ಇದನ್ನೆಲ್ಲ ರುಬ್ಕೊಬೇಕೀಗ. ಕಾಯನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಓಕೆ, ಆವಾಗಲೇ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಇದನ್ನೆಲ್ಲ ಆವಾಗಲೇ ಹುರ್ಕೊಂಡಿದ್ದನ್ನ ಈಗ ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಚಕ್ಕೆ ಇರಲಿಲ್ಲ, ಚಕ್ಕೆ ಪೌಡ್ರ್ ಇದೆ, ಚಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಖಾರದ ಪುಡಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಆಗಿದೆ. ನೆಕ್ಸ್ಟು ಮುಂದಕ್ಕೆ ಮಾಡೋದು. ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸೊಪ್ಪು ಹಾಕಬೇಕು. ಕರಿಬೇವು ಸೊಪ್ಪು ಹಾಕಿದ್ದೇನೆ. ಕರ್ಬೇವಿನ ಸೊಪ್ಪು ಹಾಕ್ಲೇಬೇಕಾ ಇದೆಲ್ಲ? ಕರಿಬೇವು ಸೊಪ್ಪು ಹಾಕಿದ್ರೆ ಇಷ್ಟಪಡೋರು ಹಾಕ್ಕೊತಾರೆ. ಕರಿಬೇವು ಸೊಪ್ಪು ಹಾಕಿದ್ರೆ ಟೇಸ್ಟ್, ನಮ್ಗೆ ಅದಿಷ್ಟ, ಬೇರೆಯವ್ರಿಗೆ ಬೇರೆ ಥರ ಇಷ್ಟ. ಬ್ಯಾಚುಲರ್ಸಲ್ಲೇ ರೂಲ್ ಪ್ರಕಾರ ಏನು ಮಾಡಬೇಕು, ಹೆಂಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಲೇಡೀಸ್ ಮಾಡಿದಾಗ ರೂಲ್ಸ್ ಪ್ರಕಾರನೇ ಮಾಡಬೇಕು. ಯಾಕೆಂದರೆ ಅವ್ರು ಏನೇ ಒಂದು ಮಿಸ್ ಆದರೂ ಅಷ್ಟು ಚೆನ್ನಾಗಿ ಬರೋಲ್ಲ. ಬ್ಯಾಚುಲರ್ಸಲ್ಲಿ ಉಪ್ಪು ಕಮ್ಮಿ ಹಾಕಿದ್ರು ಏನೇ ಹಾಕಿದ್ರು ಒಂಥರ ಟೇಸ್ಟ್ ಬಂದೇ ಬಿಡುತ್ತೆ. ಈಗ ತಲೆಕಾಲು ಮಾಂಸ ಹಾಕ್ತಾಯಿದ್ದೀನಿ. ತೊಳೆದು ಹಾಕ್ತಾ ಇರೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಅಡ್ಜಸ್ಟ್ ಆಗೋ ಥರ ಹಾಕ್ಕೊಬೋದು. ನನಗೆ ಅಡ್ಜಸ್ಟ್ ಆಗೋ ಥರ ನಾನು ಹಾಕ್ಕೊಂಡಿದ್ದೀನಿ. ಏನು ಮಾಡಿರೋದು, ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ್ರೆ ಅರಿಶಿನ ಹಾಕಿ ಇಷ್ಟೂ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಇದನ್ನೇ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಆದಮೇಲೆ ನೆಕ್ಸ್ಟು ಮಸಾಲ ಹಾಕ್ಬೇಕು. ಇದು ಒಗ್ಗರಣೆ ಮಾಡ್ಕೊತೀನಿ ಈಗ ಒಂದು 10 ನಿಮಿಷ, ಒಂದು 5 ನಿಮಿಷ ಆದರೂ ಓಕೆ, ಒಂದು 5 to 10 ಮಿನಿಟ್ಸ್. ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ ಇದರಲ್ಲಿ. ಮಸಾಲೆ ಆವಾಗಲೇ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕಾ? ಸ್ವಲ್ಪ ನೀರು ಹಾಕಬೇಕು. ಮತ್ತು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ನೀರು ಕ್ವಾಂಟಿಟಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ಬೋದು ಅಂದ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕಾಲು ಸೂಪು ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲನಾದರೂ ಮಾಡ್ಕೊಂಡು ತಿಂದರೆ ನಿಮಗೆ ಜಾಯಿಂಟ್ಸ್ ಪೈನು, ಸ್ವಲ್ಪ ಮಸಲ್ಸ್ ಪೈನ್ ಎಲ್ಲ ಇರುತ್ತಲ್ಲ, ಮೂಳೆಗಳು ಅದು ಎಲ್ಲ ಹೋಗುತ್ತೆ.
ತುಂಬ ಹೆಲ್ಪ್ಫುಲ್ಲು. ತಲೆಕಾಲು ತಿನ್ನೋರು ತಿಂಗಳಿಗೆ ಒಂದು ಸಲನಾದರೂ ಟ್ರೈ ಮಾಡಿ ತಿನ್ನಿ. ಕಾಲು ಸೂಪ್ ತುಂಬಾ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ಟ್ರೈ ಮಾಡಿ. ಉಪ್ಪು ಹಾಕಿದ್ದೀನಿ, ಆದರೆ ಸ್ವಲ್ಪ ಇರಲಿ ಅಂತ ನೆಕ್ಸ್ಟ್ ಮೇಲೆ ಹಾಕಿದ್ದೀನಿ. ಎಲ್ಲ ಕರೆಕ್ಟಾಗಿದೆ. ಅದಾದಮೇಲೆ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಐ ಥಿಂಕ್ ಮೋಸ್ಟ್ಲಿ ಒಂದು 7 to 8 ವಿಸಿಲ್ ಹೊಡಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಒಂದು 8 ವಿಸಿಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ, ಸಾಕಾಗಲ್ಲ ಅಂತ ಒಂದು 10 ಹಾಕ್ಸಿದ್ದೀನಿ. ನೋಡೋಣ ಹೆಂಗಾಗಿದೆ ಬೇಡ ನೋಡೋಣ. ಸೂಪರಾಗಿ ಆಗಿದೆ ಕಾಳು ಸಾಂಬಾರು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಚಳಿಗೆ ವೆದರ್ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನನಗಿನ್ನ ತುಂಬ ಹೊಸ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ನನಗೂ ಖುಷಿ ಅನಿಸುತ್ತೆ. ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.